ಸ್ನೇಹಿತರೆ, ತುಂಬ ವರ್ಷಗಳ ಹಿಂದಿನ ಘಟನೆ ಇದು. ಒಂದೂರಲ್ಲಿ ಒಬ್ಬ ರಾಜ ಇರ್ತಾರೆ. ಆ ರಾಜ ಆ ಊರಿನ ಜನರ ಪಾಲಿಗೆ ದೇವರ ಸಮಾನವಾಗಿರ್ತಾರೆ. ಯಾಕಂದರೆ ಕಷ್ಟ ಅಂತ ಬಂದವರಿಗೆ, ನೋವು ಅಂತ ಬಂದವರಿಗೆ ಯಾರಿಗೂ ಕೂಡ ಹಾಗೆ ವಾಪಸ್ ಕಳಿಸ್ದೆ ಅವರ ಜೀವನಕ್ಕೆ ಆಧಾರವಾಗಿ ನಿಂತಿದ್ದ ಆ ರಾಜ ಅಂದರೆ ಆ ಇಡೀ ಊರಿಗೆ ಬಲು ಇಷ್ಟ. ಆದರೆ ಆ ರಾಜನಿಗೆ ಒಂದು ಕೆಟ್ಟ ಚಟ ಇತ್ತು. ಆ ಚಟ ಏನಂದರೆ, ಪ್ರತಿದಿನ ರಾತ್ರಿ ಎಲ್ಲರೂ ಮಲಗಿರುವಾಗ, ಯಾರು ಸುತ್ತಾಡದೇ ಇರುವಂತಹ ಸಮಯದಲ್ಲಿ ಅವನು ಇಡೀ ಊರು ಸುತ್ತಾಡ್ತಾ ಇದ್ದ. ಅವನು ಯಾಕೆ ಊರು ಸುತ್ತಾಡ್ತಾ ಇದ್ದ ಅಂದರೆ, ನಾನು ಇಲ್ಲದೆ ಇರುವಾಗ, ಅಂದರೆ ಆ ರಾಜ, ಈ ಊರಿನ ರಾಜ ರಾತ್ರಿ ಮಲಗಿರುವಾಗ ಊರಲ್ಲಿ ಯಾವುದಾದ್ರೂ ಅಹಿತಕರವಾದ ಘಟನೆಗಳು ನಡೆಯುತ್ತೋ ಏನೋ ಅಂತ ಅವನಿಗೆ ಸಂಶಯ ಇರುತ್ತೆ. ಹಾಗಾಗಿ ಅವರು ಪ್ರತಿದಿನ ಮಧ್ಯರಾತ್ರಿ 2 ರಿಂದ 3 ಗಂಟೆಗಳ ಕಾಲ ಇಡೀ ಊರನ್ನು ಸುತ್ತಾಡಿಕೊಂಡು ಬರ್ತಾ ಇದ್ದ. ಹೀಗೆ ಒಂದು ದಿನ ಊರು ಸುತ್ತಾಡಿಕೊಂಡು ಬರುವಾಗ ಆ ಊರಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಆ ಆಲದ ಮರದ ಕೆಳಗಡೆ ಒಬ್ಬ ಭಿಕ್ಷುಕ ಮಲ್ಕೊಂಡಿದ್ದ. ಆ ಭಿಕ್ಷುಕನ ಪರಿಸ್ಥಿತಿ ಕಂಡು ಆ ರಾಜನಿಗೆ ತುಂಬಾನೇ ಆಶ್ಚರ್ಯ ಹಾಗೂ ಬೇಸರವಾಗತ್ತೆ. ಯಾಕಂದ್ರೆ ಅದು ಚಳಿ, ಮೈ ಕೊರೆಯುವ ಚಳಿ. ಆ ಚಳಿಯಲ್ಲಿ ಒಬ್ಬ ಮನುಷ್ಯ ಏನೂ ವ್ಯವಸ್ಥೆ ಇಲ್ಲದೆ ಹೊರಗಡೆ ಇರೋದಂದ್ರೆ ಅವನು ಸಾವಿಗೆ ಸಮೀಪದಲ್ಲಿರುವಂತೆ ಅಂತ ಆ ರಾಜನಿಗೆ ಭಾಸವಾಗಿತ್ತು. ಅಂತಹ ಮೈ ಕೊರೆಯುವ ವಿಪರೀತವಾದ ಚಳಿಯಲ್ಲಿ ಆ ಭಿಕ್ಷುಕ ಏನೂ ಬಟ್ಟೆ ಇಲ್ಲದೆ, ಅವನಿಗೆ ಏನೂ ಕೂಡ ಹೊದಿಸಲು ಇಲ್ಲದೆ ಅವನು ಹಾಗೆ ಮಲಗಿಕೊಂಡಿದ್ದ. ಅವನ ಮೈಯೆಲ್ಲ ನಡುಗುತ್ತಿರುವುದನ್ನು ಕಂಡು ರಾಜ ಆ ಭಿಕ್ಷುಕನ ಬಳಿ ಹೋಗ್ತಾನೆ. ಹೋಗಿ ಆ ಭಿಕ್ಷುಕನನ್ನ ಕೇಳ್ತಾರೆ, ಏನಪ್ಪ ನೀನು ಇಂತಹ ಮೈ ಕೊರೆಯುವ ಚಳಿಯಲ್ಲಿ ಏನು ಇಲ್ಲದೆ ಮಲಗಿದ್ಯಾ? ಇಷ್ಟೊಂದು ಮೈ ಕೊರೆಯುವ ಚಳಿಲಿ ಯಾರ ಸಹಾಯವೂ ಇಲ್ಲದೆ ನೀನು ಹೀಗೆ ಏಕೆ ಮಲಗಿದ್ಯಾ ಅಂತ ಕೇಳ್ತಾರೆ. ಆ ಭಿಕ್ಷುಕ ಹೇಳ್ತಾನೆ, ಏನು ಮಾಡೋದು ಪ್ರಭು, ನನ್ನ ಪರಿಸ್ಥಿತಿಯೇ ಹೀಗೆ. ನನಗೆ ಹೊತ್ಕೊಳ್ಳೋಕ್ಕೆ ಒಂದು ಕಂಬಳಿಯೂ ಕೂಡ ಇಲ್ಲ. ಏನು ಇಲ್ಲದೆ ಇರುವಾಗ ಏನು ಮಾಡೋದಕ್ಕೆ ಸಾಧ್ಯ ಅಂತ ಆ ಭಿಕ್ಷುಕ ಆ ರಾಜನಿಗೆ ಹೇಳ್ತಾನೆ. ಅದನ್ನು ಕೇಳಿದ ಆ ರಾಜನಿಗೆ ಆ ಭಿಕ್ಷುಕನ ಮೇಲೆ ತುಂಬಾನೇ ಕನಿಕರ ಉಂಟಾಗುತ್ತೆ. ಆಗ ಆ ರಾಜ ಭಿಕ್ಷುಕನಿಗೆ ಒಂದು ಮಾತನ್ನು ಹೇಳ್ತಾರೆ, ನೀವು ಇಲ್ಲೇ ಇರಿ, ನಾನು ನಮ್ಮ ಸೈನಿಕರಿಗೆ ಹೇಳಿ ನಿಮಗೆ ಒಂದು ಕಂಬಳಿಯನ್ನು ಕಳುಹಿಸಿ ಕೊಡುತ್ತೇನೆ ಅಂತ. ಹಾಗೆ ಹೇಳಿ ಆ ರಾಜ ಅಲ್ಲಿಂದ ಹೊರಟು ಹೋಗ್ತಾರೆ. ರಾಜ ಹೊರಟು ಹೋದ ನಂತರ ಭಿಕ್ಷುಕನ ಮನಸ್ಸಿನಲ್ಲಿ ಏನೋ ಒಂದು ತರಹದ ಉತ್ಸಾಹ. ಇನ್ನು ಕೆಲವು ಸಮಯದಲ್ಲಿ ರಾಜ ನನಗೆ ಕಂಬಳಿಯನ್ನು ಕಳುಹಿಸಿ ಕೊಡುತ್ತಾನೆ ಅಂತ ಆ ಭಿಕ್ಷುಕ ತುಂಬಾನೇ ಸಂತೋಷ ಪಡ್ಕೋತಾನೆ. ಅವನ ಮನಸ್ಸಲ್ಲಿ ಇನ್ನಿಲ್ಲದ ಉತ್ಸಾಹ ಉಂಟಾಗತ್ತೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. 1 ಗಂಟೆ ಕಳೆದ್ರು, 2 ಗಂಟೆ ಕಳೆದ್ರು, ಆ ರಾಜ ಕಂಬಳಿಯನ್ನು ಕಳಿಸೋದೇ ಇಲ್ಲ. ಆ ರಾಜನು ಕೂಡ ಬೇಕಂತ ಉದ್ದೇಶಪೂರ್ವಕವಾಗಿ ಮಾಡೋದಿಲ್ಲ. ಆ ರಾಜ ಊರು ಸುತ್ತಕೊಂಡು ಅರಮನೆಗೆ ಹೋಗುವಷ್ಟರಲ್ಲಿ ಆ ರಾಜನಿಗೆ ಆ ಭಿಕ್ಷುಕನ ವಿಷಯವೇ ಅವನ ತಲೆಯಲ್ಲಿ ಮರೆತು ಹೋಗಿರುತ್ತೆ. ಹೀಗಿರುವಾಗ ಅವರು ಕಂಬಳಿಯನ್ನು ಆ ಭಿಕ್ಷುಕನಿಗೆ ತಲುಪಿಸೋದೇ ಮರೆತು ಹೋಗ್ತಾರೆ. ಬೆಳಗಾಗತ್ತೆ. ಬೆಳಗಾದ ತಕ್ಷಣ ರಾಜನ ಅರಮನೆ ಹತ್ತಿರ 100 ಮಂದಿ ಜನ ಬಂದು ಸೇರಿರ್ತಾರೆ. ಆ ಜನರನ್ನ ಕಂಡು ಆತಂಕ ಪಡೆದ ರಾಜ ಹೊರಗಡೆ ಬಂದು ಏನಾಯ್ತು ಅಂತ ಕೇಳ್ತಾರೆ. ಇಷ್ಟೊಂದು ಜನ, ನೀವು ಇಲ್ಲಿ ಯಾಕೆ ಬಂದಿದ್ದೀರಾ? ಏನಾದರೂ ಅಹಿತಕರವಾದ ಘಟನೆ ನಡೆದಿದೆಯೋ ಅಂತ ಆ ರಾಜ ಆ ಜನರ ಬಳಿ ಕೇಳ್ತಾರೆ. ರಾಜನ ಮಾತನ್ನ ಕೇಳಿದ ಆ ಜನ, ನಮ್ಮ ಊರಿನ ಹೊರಗಡೆ ಒಂದು ದೊಡ್ಡ ಆಲದ ಮರ ಇದೆಯಲ್ವಾ, ಆ ಆಲದ ಮರದ ಕೆಳಗಡೆ ಒಬ್ಬ ಭಿಕ್ಷುಕ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾರೆ. ಆ ವಿಷಯವನ್ನ ಕೇಳಿದ ರಾಜನಿಗೆ ಆಗ ತಲೆಯಲ್ಲಿ ಬರುತ್ತೆ. ತಕ್ಷಣವೇ ರಾಜನನ್ನ ಕರೆದುಕೊಂಡ ಜನ ಆ ಮರದ ಹತ್ತಿರ ಹೋಗಿ ತಲುಪ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಆ ಭಿಕ್ಷುಕ ಸಾವನ್ನಪ್ಪಿರ್ತಾನೆ. ಭಿಕ್ಷುಕನ ಆ ಪರಿಸ್ಥಿತಿಯನ್ನು ಕಂಡು ಆ ರಾಜ ಕಣ್ಣೀರಿಡ್ತಾರೆ. ನಾನೆಂತಹ ತಪ್ಪು ಮಾಡಿದೆ, ನನ್ನಿಂದ ಎಂತಹ ದೊಡ್ಡ ತಪ್ಪಾಯಿತು ಅಂತ ಆ ರಾಜ ಪಶ್ಚಾತ್ತಾಪ ಪಡ್ತಿರುವಾಗ ಆ ಭಿಕ್ಷುಕ ರಾತ್ರಿ ಆ ಮರದ ಮೇಲೆ ಒಂದು ಸಂದೇಶವನ್ನು ಬರೆದು ಸತ್ತಿರ್ತಾನೆ. ಆ ಸಂದೇಶವನ್ನು ಆ ರಾಜ ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮಹಾಪ್ರಭು, ನೀವು ದೊಡ್ಡ ಜನ, ನಾನು ಭಿಕ್ಷುಕ. ಈ ದೊಡ್ಡ ಮೈ ಕೊರೆಯುವ ಚಳಿಯಲ್ಲಿ ನಾನು ಹೇಗೋ ಬದುಕಿ ಜೀವನವನ್ನು ಸಾಗಿಸ್ತಾ ಇದ್ದೆ. ಆದರೆ ನೀವು ರಾತ್ರಿ ಬಂದು ಇನ್ನು ಕೆಲವು ಸಮಯದಲ್ಲಿ ನಮ್ಮ ಸೈನಿಕರು ಬಂದು ನಿನಗೆ ಒಂದು ಕಂಬಳಿಯನ್ನು ತಂದು ಕೊಡ್ತಾರೆ. ಆ ಕಂಬಳಿಯನ್ನು ತಗೊಂಡು ನೀನು ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ಹೇಳಿದ್ರಿ. ಹೀಗೆ ಬರೆದು ಸತ್ತು ಹೋಗಿರ್ತಾನೆ. ಆ ಬರವಣಿಗೆ ನೋಡಿದ ತಕ್ಷಣ ಆ ರಾಜನ ಕಣ್ಣಲ್ಲಿ ಮತ್ತಷ್ಟು ನೀರು ಚಿಮ್ಮತ್ತೆ. ಆತ್ಮೀಯ ಸ್ನೇಹಿತರೆ, ಈ ಕಥೆಯ ಉದ್ದೇಶ ಏನು ಅಂತ ನಿಮಗೆ ಅರ್ಥ ಆಗಿಲ್ಲಲ್ವಾ? ಈಗ ಹೇಳ್ತೀನಿ ಕೇಳಿ. ಮನುಷ್ಯನಿಗೆ ಆಸೆ ಅನ್ನೋದಿದ್ರೆ ಆ ಭಿಕ್ಷುಕನಿಗೆ ಆದ ಪರಿಸ್ಥಿತಿಯೇ ನಮಗೂ ಕೂಡ ಬರುತ್ತೆ. ಒಂದು ವೇಳೆ ಆ ಭಿಕ್ಷುಕನಿಗೆ ಆ ರಾಜ ನೋಡದೆ ಇದ್ದಿದ್ರೆ, ಅಥವಾ ಆ ರಾಜ ಆ ಭಿಕ್ಷುಕನಿಗೆ ಕಂಬಳಿ ಕಳುಹಿಸಿ ಕೊಡ್ತೀನಿ ಅಂತ ಹೇಳದೆ ಹೋಗಿದ್ರೆ ಆ ಭಿಕ್ಷುಕ ಬದುಕುಳಿತಿದ್ದ ಏನೋ? ಅದು ಹೇಗೆ ಅಂತೀರಾ? ಆ ಒಂದು ಮೈ ಕೊರೆಯುವ ಚಳಿಯಲ್ಲಿ, ಅಂದರೆ ಪ್ರತಿದಿನ ಆ ಭಿಕ್ಷುಕನಿಗೆ ಆ ಮೈ ಕೊರೆಯುವ ಚಳಿಯಲ್ಲಿ ಇದ್ದು ಅಭ್ಯಾಸವಾಗಿತ್ತು. ಯಾವಾಗ ಕಂಬಳಿ ಬರುತ್ತೆ ಅಂತ ಆ ಭಿಕ್ಷುಕನ ಮನಸ್ಸಿನಲ್ಲಿ ಆಸೆ ಹುಟ್ಟತ್ತೋ
ಆ ಭಿಕ್ಷುಕನ ಸಾವು ಹತ್ತಿರವಾಗಿತ್ತು. ಈ ಕಥೆಯ ತಾತ್ಪರ್ಯ ಏನು ಅಂದರೆ, ಮನುಷ್ಯ ಯಾವತ್ತೂ ಕೂಡ ನಿಸ್ವಾರ್ಥಿಯಾಗಿರಬೇಕು. ನಮ್ಮ ಮನಸ್ಸಿನಲ್ಲಿ ನಾನು ಈ ಕೆಲಸ ಮಾಡ್ತೇನೋ ಇಲ್ವಾ ಅಂತ ಯೋಚನೆ ಮಾಡೋ ಬದಲು ಈ ಕೆಲಸ ನನ್ನಿಂದ ಆಗತ್ತೆ ಅಂತ ಯೋಚನೆ ಮಾಡಬೇಕು. ಅದರ ಬದಲು ಈಗ ಯಾರೋ ಬಂದು ನನಗೆ ಸಹಾಯ ಮಾಡ್ತಾರೆ, ಯಾರೋ ಬಂದು ನನಗೆ ಊಟ ಕೊಡ್ತಾರೆ, ಯಾರೋ ಬಂದು ನನ್ನ ಜೀವನಕ್ಕೆ ಆಸರೆ ಆಗ್ತಾರೆ ಅಂತ ನೀವು ಇನ್ನೂ ದುರಾಸೆಯಲ್ಲಿ ಇದ್ದರೆ ಇಂದಿನಿಂದಲೇ ಅದನ್ನು ಬಿಟ್ಟು ಬಿಡಿ. ನಿಮ್ಮ ಜೀವನಕ್ಕೆ ಯಾರೂ ಆಗಲ್ಲ. ಇಲ್ಲಿ ನೀವು ಹುಟ್ಟಿ ಬಂದಿದ್ದೀರಾ ಅಂದಮೇಲೆ ನೀವೇ ಶ್ರಮಪಟ್ಟು ದುಡಿಬೇಕು, ನೀವೇ ತಿನ್ನಬೇಕು, ನೀವೇ ನಿಮ್ಮದೊಂದು ಸ್ಥಾನವನ್ನು ಮಾಡ್ಕೋಬೇಕು, ನೀವೇ ನಿಮ್ಮ ಜೀವನವನ್ನು ನಡೆಸಬೇಕು, ನೀವೇ ನಿಮ್ಮ ಹೆತ್ತ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು, ನೀವು ಮಾಡಿದಂತಹ ಸಾಲವನ್ನು ನೀವೇ ತೀರಿಸಬೇಕು. ಬಂದ ಅಡೆತಡೆಗಳು, ಕಷ್ಟಗಳು, ನೋವುಗಳು, ಸಂಕಷ್ಟಗಳು, ದುಃಖಗಳು ಎಲ್ಲವನ್ನ ನೀವೇ ಅನುಭವಿಸಬೇಕು. ಆಗ ಮಾತ್ರ ನಿಮಗೆ ಸುಖದ ದಾರಿ ಕಾಣಿಸುತ್ತೆ. ಸುಖದ ದಾರಿಗೆ ಭಗವಂತ ಅನುವು ಮಾಡಿಕೊಡ್ತಾನೆ. ಅದನ್ನು ಬಿಟ್ಟು ನನಗೆ ಅವರು ಬರ್ತಾರೆ, ಇವರು ಬರ್ತಾರೆ, ನಮ್ಮ ಸಹಾಯಕ್ಕೆ ಅವರು ಬಂದು ನಿಲ್ತಾರೆ ಅಂತ ನೀವು ಆಸೆ ಪಡೋದನ್ನು ಮೊದಲು ನಿಲ್ಲಿಸಿಬಿಡಿ ಅಂತ ಹೇಳ್ತಾ, ಮತ್ತಷ್ಟು ಇಂತಹ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೂ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಧನ್ಯವಾದಗಳು.